ಹಾಯ್ ಫ್ರೆಂಡ್ಸ್, ಸುಷ್ಮಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ಓಟ್ಸದ್ದು ಆಮ್ಲೆಟ್ ಮಾಡ್ತಿದ್ದೀನಿ. ಯಾವ ಥರ ಮಾಡೋದು ಅಂತ. ಹೈ ಬ್ರೇಕ್ಫಾಸ್ಟ್ ಆಗುತ್ತೆ ಮತ್ತು ವೆಯ್ಟ್ ಲಾಸ್ಗೂ ಆಗುತ್ತೆ, ಹೆಲ್ದಿ ಬ್ರೇಕ್ಫಾಸ್ಟ್ ಕೂಡ ಆಗುತ್ತೆ. ನಾನಿಲ್ಲಿ 2 ಮೊಟ್ಟೆ ತೊಗೊಂಡಿದ್ದೀನಿ, 1 ಚಿಕ್ಕ ಟೊಮೆಟೊ, ಕ್ಯಾಪ್ಸಿಕಮ್ ಮತ್ತು 1 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಓಟ್ಸ್ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ, 1/4 ಕಪ್ಪು, 2 ಟೇಬಲ್ ಸ್ಪೂನ್ ಅಂದ್ಕೊಳ್ಳಿ ತೊಗೊಂಡಿದ್ದೀನಿ ಓಟ್ಸ್. ಇದು ಇವಾಗ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಸಣ್ಣ ಜಾರ್ಗೆ ಹಾಕ್ಕೊಂಡು ಇದನ್ನು ಪುಡಿ ಮಾಡ್ಕೊಳ್ಳೋಣ. ಈಗ ನೋಡಿ, ಪೌಡ್ರ್ ಮಾಡ್ಕೊಂಡಿದ್ದೀನಿ, ಓಟ್ಸ್ನ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಈರುಳ್ಳಿ 1 ಈರುಳ್ಳಿ ಕಟ್ ಮಾಡಿರೋದು ಇಟ್ಕೊಂಡಿದ್ದೀನಲ್ವ, ಅದಕ್ಕೆ ಮೊಟ್ಟೆ ಒಡೆದು ಹಾಕೋಣ. ಈಗ ಈ ಈರುಳ್ಳಿಗೆ ಮಿಕ್ಸ್ ಮಾಡಿರೋಂಥ ಓಟ್ಸ್ ಪೌಡ್ರ್ ಹಾಕ್ಕೊಳ್ಳೋಣ. ಈಗ ಓಟ್ಸ್ ಪೌಡ್ರ್ ಹಾಕ್ಕೊಂಡಿದ್ದೀನಿ ಮತ್ತು ಈ ಮೊಟ್ಟೆನ ಹೊಡೆದು ಈ ಓಟ್ಸ್ ಒಳಗಡೆ ಹಾಕ್ಕೊಳ್ಳೋಣ. 2 ಎಗ್. ನಿಮಗೆ ಎಲ್ಲೋ ಬೇಡ ಅಂದರೆ ಪರವಾಗಿಲ್ಲ, ನೀವು ಸಪ್ರೇಟಾಗಿ ಬೇರೆ ವೈಟ್ ಹಾಕ್ಕೊಳ್ಳಿ. ಎಲ್ಲ ಹಾಕ್ಕೊಳಲ್ಲ ಅಂದರೆ 3 ಮೊಟ್ಟೆ ತೊಗೊಳ್ರಿ ನೀವು. ಈಗ ಹಾಕೋಣ. ಮತ್ತು ಇಲ್ಲಿರೋದು ಕ್ಯಾಪ್ಸಿಕಮ್ ಮತ್ತು ಟೊಮೆಟೊ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ಇದಕ್ಕೆ ಸಾಲ್ಟ್ ಬೇಕಾದರೆ ಪಿಂಕ್ ಸಾಲ್ಟು ಹಾಕೊಬೋದು, ವೈಟ್ ಸಾಲ್ಟು ಹಾಕೊಬೋದು, ಯಾವ್ದು ಬೇಕಾದರೂ ಹಾಕೊಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಖಾರಕ್ಕೆ ನೀವು ಹಸಿಮೆಣ್ಸಿನ್ಕಾಯಿನೂ ಹಾಕೊಬೋದು. ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳಲ್ಲ, ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟರೆ ಸಖತ್ತಾಗಿ ಆಗುತ್ತೆ ಓಟ್ಸ್ ಆಮ್ಲೆಟ್. ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಟ್ರೈ ಮಾಡಿ, ಹೆಲ್ತಿಗೂ ಒಳ್ಳೆಯದು. ಇವಾಗ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ನನಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ 1/4 ಸ್ಪೂನಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಖಾರ, ನಿಮಗೆ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ರೆಡ್ ಚಿಲ್ಲಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ನಾನು. ಮತ್ತು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾಳು ಮೆಣಸು, ಪೆಪ್ಪರ್ ಪೌಡ್ರ್ ಅಂತಾರಲ್ಲ ಅದು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಬೇಕಾದರೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ಹಾಕ್ಕೊಬೋದು. ಮನೇಲಿ ಏನಿರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ನಾವು ಆಮ್ಲೆಟ್ ಮಾಡ್ಕೊಬೋದು ಆರಾಮಾಗಿ. ತುಂಬ ಚೆನ್ನಾಗಿರುತ್ತೆ, ವೆಯ್ಟ್ ಲಾಸ್ಗೂ ತುಂಬಾ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ಹೈ ಪ್ರೋಟೀನ್ ಕೂಡ, ತುಂಬ ಚೆನ್ನಾಗಿರುತ್ತೆ. ಮಕ್ಳಿಗೂ ಸಹ ನೀವು ಮಾಡಿಕೊಡ್ಬೋದು. ಓಕೆ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಈಗ ತಿರುವಾಕೊಳ್ಳೋಣ. ಒಂದು 10-15 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ಇದು ಸ್ವಲ್ಪ 1/4 ಸ್ಪೂನ್ ಮಾತ್ರ ಆಯಿಲ್ ಹಾಕ್ಕೊಳ್ಳಿ. ಇದನ್ನು ನೀವು ಏನಾದ್ರು ಟೊಮೆಟೊ ಕೆಚಪ್ ಜೊತೆನೂ ತಿನ್ಬೋದು, ಚಟ್ನಿ ಜೊತೆನೂ ತಿನ್ಬೋದು, ಹಂಗೂ ತಿನ್ಬೋದು, ಚೆನ್ನಾಗಿರುತ್ತೆ. ಇದು ಬೆಂದಿ ರೆಡಿ ಆಯಿತು. ಈಗ ತಟ್ಟೆಗೆ ತಗೊಳ್ಳೋಣ. ಸ್ವಲ್ಪ ಟೊಮೆಟೊ ಎಲ್ಲ ಹಾಕಿದ್ದೀವಲ್ಲ, ಮೆತ್ತಗಿರುತ್ತೆ, ಹುಷಾರಾಗಿ ಎತ್ಕೊಳ್ಳಿ. ಕಟ್ಟಾದರೂ ಪರವಾಗಿಲ್ಲ, ಏನಂತೆ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ ಖಂಡಿತವಾಗ್ಲೂ. ನಾನು ಸಾಂಬಾರು ಜೊತೆ ಇಟ್ಕೊಂಡಿದ್ದೀನಿ. ಬೇಕಾದ್ರೆ ಸಾಂಬಾರು ತಿನ್ಬೋದು, ಇದರಲ್ಲೇ ಎಲ್ಲ ಇರುತ್ತಲ್ಲ ಖಾರ ಎಲ್ಲ, ಅದಕ್ಕೆ ಪರವಾಗಿಲ್ಲ, ಇದನ್ನೇ ತಿನ್ಬೋದು. ಇಲ್ಲಾಂದರೆ ಸಾಂಬಾರು ಜೊತೆನೂ ತಿನ್ಬೋದು ನಾವು. ಇದು ಹೈ ಪ್ರೋಟೀನ್, ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ಗೂ. ಈಗ ನಾನು ವೆಯ್ಟ್ ಲಾಸ್ ಟ್ರೈ ಮಾಡ್ತಾಯಿದ್ದೀನಿ, ಅದಕ್ಕೆ ಇದು ಓಟ್ಸ್ ಆಮ್ಲೆಟ್ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ಪ್ಲೀಸ್.
ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕು ಮಾಡಿ, ಪರವಾಗಿಲ್ಲ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್.